Hello everyone, welcome to Sanmargha classes. Let us see question number 10 of chapter Conservation of Plants and Animals. Name two famous birds sanctuaries of Karnataka. ಕರ್ನಾಟಕದಲ್ಲಿರೋ ಯಾವುದಾದ್ರೂ ಎರಡು ಫೇಮಸ್ಸು ಪಕ್ಷಿಧಾಮವನ್ನ ಹೆಸರಿಸಲಿಕ್ಕೆ ಹೇಳಿದ್ದಾರೆ. ಕೇಳಿದೀರಾ? ರಂಗಂತಿಟ್ಟು ಅಂಡ್ ಕೊಕ್ಕರೆ ಬೆಳ್ಳೂರು ಆರ್ ಫೇಮಸ್ ಬರ್ಡ್ ಸ್ಯಾಂಕ್ಚುರೀಸ್ ಇನ್ ಕರ್ನಾಟಕ. ರಂಗಂತಿಟ್ಟು ಮತ್ತೆ ಕೊಕ್ಕರೆ ಬೆಳ್ಳೂರು ಮಂಡ್ಯದಲ್ಲಿ ಇದೆ. ಇಲ್ಲಿ ರಂಗಂತಿಟ್ಟನ್ನ ಪಕ್ಷಿಗಳ ಕಾಶಿ ಅಂತಾನೆ ಕರೀತಾರೆ. ರಂಗಂತಿಟ್ಟು, ಕೊಕ್ಕರೆ ಬೆಳ್ಳೂರು ಕೂಡ ಮಂಡ್ಯದಲ್ಲೇ ಇರೋದು. ಅದ್ರ ಬಿಟ್ಟು ಕರ್ನಾಟಕದಲ್ಲಿ ಬೇರೆ ಎಲ್ಲೆಲ್ಲಿದೆ? ಶಿವಮೊಗ್ಗದಲ್ಲಿ ಮಂಡಗೆದ್ದೆ ಅಂತಿದೆ. ಉತ್ತರ ಕನ್ನಡದಲ್ಲಿ ಅತ್ತಿವೇರಿ ಅಂತ ಇದೆ. ದೀಸ್ ಆರ್ ಡಿಫರೆಂಟ್ ಬರ್ಡ್ ಸ್ಯಾಂಕ್ಚುರೀಸ್ ಇನ್ ಕರ್ನಾಟಕ. ಅದರಲ್ಲಿ ರಂಗಂತಿಟ್ಟು ಏನಿದೆ ಇದು ಜಾಸ್ತಿ ಫೇಮಸ್ ಇರುವಂತದ್ದು. ಹಾಗಿದ್ರೆ ಬರ್ಡ್ ಸ್ಯಾಂಕ್ಚುರಿ ಯಾಕೆ? ಇಲ್ಲಿ ಬರ್ಡ್ ಸ್ಯಾಂಕ್ಚುರೀಸ್ ಅಂದ್ರೆ ಏನು? ಇದು ಒಂದು ರೀಜನ್ ಇರುತ್ತೆ, ಆ ರೀಜನ್ ಅಲ್ಲಿ ಬರ್ಡ್ಸ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳುವಂಥದ್ದು, ಹಾಗೆ ಅಲ್ಲಿ ಅವಕ್ಕೆ ಯಾವುದೇ ರೀತಿ ಡಿಸ್ಟರ್ಬೆನ್ಸಸ್ ಆಗದೆ ಇರೋ ತರ ಕಾಯ್ದುಕೊಳ್ಳುವಂಥದ್ದು ಏನಿದೆ ಅದನ್ನ ಬರ್ಡ್ ಸ್ಯಾಂಕ್ಚುರೀಸ್ ಅಂತ ಕರಿತೀವಿ. ಬರ್ಡ್ಸ್ ಏನ್ ಮಾಡುತ್ತೆ, ಕೆಲವೊಂದು ಸೀಸನ್ ಅಲ್ಲಿ ಮೇ ಬಿ ಫಾರ್ ಫುಡ್ ಆರ್ ಫಾರ್ ಬ್ರೀಡಿಂಗ್ ಅವು ಮೈಗ್ರೇಟ್ ಆಗಿ ಆ ರೀಜನ್ಗೆ ಬಂದಿರುತ್ತೆ. ಈಗ ರಂಗಂತಿಟ್ಟು, ಕೊಕ್ಕರೆ ಬೆಳ್ಳೂರು ಈ ತರ ಬರ್ಡ್ ಸ್ಯಾಂಕ್ಚುರೀಸ್ಗೆ ಅವು ಒಂದ್ ಸೀಸನ್ ಅಲ್ಲಿ ಬಂದಿರುತ್ತೆ ಫಾರ್ ಡಿಫರೆಂಟ್ ಪರ್ಪಸ್. ಆ ಟೈಮಲ್ಲಿ ಅದ್ರ ಬೇಟೆ ಆಡದೆ ಇರೋ ತರ, ಈ ರೀತಿ ಅವಕ್ಕೇನು ಡಿಸ್ಟರ್ಬೆನ್ಸ್ ಮಾಡದೆ ಇರೋ ತರ ಅದಕ್ಕೆ ಫುಡ್ ಎಲ್ಲ ಹಾಕಬಾರ್ದು, ಆ ತರ ಒಂದು ರೀಜನ್ ಅನ್ನ ಗುರುತಿಸಿರ್ತಾರೆ. ಅದನ್ನ ಬರ್ಡ್ಸ್ ಸ್ಯಾಂಕ್ಚುರೀಸ್ ಅಂತ ಕರೆದಿರ್ತಾರೆ. ಸೊ ಇಲ್ಲಿ ರಂಗಂತಿಟ್ಟು ಮತ್ತೆ ಕೊಕ್ಕರೆ ಬೆಳ್ಳೂರನ್ನ ಕರ್ನಾಟಕದ ಟೂ ಫೇಮಸ್ ಬರ್ಡ್ ಸ್ಯಾಂಕ್ಚುರೀಸ್ ಅಂತ ಹೇಳ್ಬಹುದು. ಥ್ಯಾಂಕ್ ಯು.